ಬಕಾಸುರ, ನನ್ನ ಇಲ್ಲೇ ಇಳಿಸಿ ತುಂಬಾ ಒಳ್ಳೆ ಕೆಲಸ ಮಾಡ್ತೆ. ನಾವೀಗ ಮಾತಾಡ್ಕೊಂಡು ಎಲ್ಲ ಸಮಸ್ಯೆ ಬಗೆಹರಿಸಬಹುದು. ನಾನಿವತ್ತು ನಿಮ್ಮೆಲ್ಲ ಅನುಮಾನನೂ ದೂರ ಮಾಡ್ತೀನಿ. ಹುಡುಗ, ಇನ್ನು ನೀನು ಏನೂ ಮಾಡೋ ಅವಶ್ಯಕತೆ ಇಲ್ಲ. ಏನು ಮಾಡಬೇಕೋ ಅದನ್ನ ನಾನು ಮಾಡ್ತೇನೆ. ಬಕಾಸುರ, ನಾನ್ ನಿನ್ನ ತಡೀತಿಲ್ಲ. ನಿಂಗೇನ್ ಬೇಕೋ ಅದನ್ನೇ ಮಾಡು. ನಿಂಗೆಲ್ಗ್ ಹೋಗ್ಬೇಕೋ ಅಲ್ಲಿಗೆ ಹೋಗು. ಆದ್ರೆ ನಿನ್ ಕೋಪನ ಬಿಟ್ಬಿಡು. ನನ್ನ ಅಮ್ಮ ಹೇಳ್ತಾಳೆ, ಕೋಪ ಅನ್ನೋದು ನಾಶಕ್ಕೆ ದಾರಿ, ಅದ್ರ ಪರಿಣಾಮ ತುಂಬಾ ದುಃಖಕಾರಿ. ನಾಶವಾಗೋದು ನೀನು, ಬಾಯ್ ಬಡ್ಕ ಬಾಲಕ. ಯಾಕಂದ್ರೆ ಎಲ್ಲಿ ತನಕ ನಿನ್ನ ಅಂತ್ಯವನ್ನು ನಾನು ನೋಡೋದಿಲ್ವೋ, ನನ್ನ ಸೋದರಿ ಪೂತನಿಯ ಆತ್ಮಕ್ಕೂ ಶಾಂತಿ ಇಲ್ಲ, ನನ್ನ ಪ್ರತೀಕಾರವು ಪೂರ್ತಿಯಾಗೋದಿಲ್ಲ. ಬಕಾಸುರ, ನಾನ್ ನಿನ್ಗೆ ಇದನ್ನೇ ಹೇಳಕ್ ಬಯಸ್ತಿದ್ದೆ. ನೀನನ್ನ ಹತ್ಯೆ ಮಾಡಿದ್ರು ಕೂಡ ನಿನ್ ಪ್ರತೀಕಾರ ಪೂರ್ತಿ ಆಗೋದಿಲ್ಲ. ಪೂತ್ನಿನ ನಾನ್ ಕೊಂದಿದ್ದಲ್ಲ, ಅವಳು ತನ್ನ ಪಾಪದ ಕರ್ಮದಿಂದ ತಾನಾಗೆ ಸತ್ತೋದ್ಲು. ನಾನು ಅವಳಿಗೆ ಒಳ್ಳೇದೇ ಮಾಡ್ತಿದ್ದೆ. ಈಗ್ಲೂ ಕೂಡ ನಾನು ನಿನ್ನ ಒಳ್ಳೇದಕ್ಕೆ ಹೇಳ್ತಿದ್ದೀನಿ. ನಾರಾಯಣ ನಾರಾಯಣ. ಪ್ರಭು, ಮುಗ್ಧತೆಯಲ್ಲೂ ನಂದಲಾಲ ಎಂತಹ ದೊಡ್ಡ ಮಾತುಗಳನ್ನಾಡುತ್ತಿದ್ದಾನೆ. ಅವನು ಸದಾ ಎಲ್ಲ ಚರಾಚರ ಜೀವಿಗಳ ಶುಭವನ್ನೇ ಬಯಸುತ್ತಾನೆ. ನೀವು ಸತ್ಯ ನುಡಿದಿರಿ ದೇವರ್ಷಿ. ಭಗವಂತನಿಗೆ ಯಾರು ಮಿತ್ರರಲ್ಲ, ಯಾರು ಕೂಡ ಶತ್ರುವಲ್ಲ. ಅವನಿಗೆ ಎಲ್ಲ ಜೀವಿಗಳು ಸರಿಸಮನಾಗಿರುತ್ತವೆ. ಅವರನ್ನು ಧರ್ಮ ಮಾರ್ಗದಲ್ಲಿ ನಡೆಸಲು ಪ್ರಯತ್ನಿಸುತ್ತಿರುತ್ತಾನೆ. ನಾರಾಯಣ ನಾರಾಯಣ. ಸತ್ಯವಚನ ಪ್ರಭು, ಸತ್ಯವಚನ. ಇನ್ನು ಕಾದು ನೋಡಬೇಕಾಗಿದೆ. ಪರಮ ದಯಾಳು ಭಗವಂತನ ಪ್ರಯತ್ನಗಳ ಲಾಭವನ್ನು ಬಕಾಸುರ ಹೇಗೆ ಪಡೆದುಕೊಳ್ಳುತ್ತಾನೆಂದು. ಏ ತಲೆ ಹರಟೆ, ನೀನು ನಿನ್ನ ದೊಡ್ಡ ದೊಡ್ಡ ಮಾತುಗಳಿಂದ ನನಗ್ ಮೋಸ ಮಾಡಕ್ಕಾಗಲ್ಲ. ಅಯ್ಯೋ ಬಕಾಸುರ, ನಾನ್ ನಿಂಗ್ ಮೋಸ ಮಾಡ್ತಿಲ್ಲ. ನಿನ್ಗೆ ಸತ್ಯ ಹೇಳೋ ಪ್ರಯತ್ನ ಮಾಡ್ತಿದ್ದೀನಿ. ನಿನ್ನ ಪ್ರಯತ್ನಗಳೆಲ್ಲ ಮುಗಿದು ಹೋಯ್ತೋ ಅಥವಾ ಇನ್ನೇನಾದ್ರೂ ಸತ್ಯ ಉಳಿದಿದೆಯೋ? ನಾನು ಏನ್ ಹೇಳ್ಬೇಕಾಗಿತ್ತು ಹೇಳಾಯ್ತು. ನಾನೀಗ ಹೋಗ್ತೀನಿ. ನನ್ನಮ್ಮ ನನ್ಗೋಸ್ಕರ ಕಾಯ್ತಿರ್ತಾಳೆ. ಹುಡುಗ, ಈಗ ಸತ್ಯ ಅರ್ಥ ಮಾಡಿಸೋ ಕೆಲಸ ನನ್ನದು. ಸತ್ಯ ಏನಂತಂದ್ರೆ ನೀನು ನನ್ನ ಆಹಾರ ಆಗ್ತಾ ಇದೀಯಾ. ಮಹಾರಾಣಿ ನೋಡಿದರಲ್ಲವೇ ಏನಾಯಿತೆಂದು. ಆದರೆ ಗುರುದೇವ, ಇದು ಹೇಗೆ ಸಾಧ್ಯ? ನನ್ನ ವಿಶ್ವಾಸ ಸತ್ಯವಾಗಿತ್ತು. ಈ ವಿಧಿ ಅಕ್ರೂರರಿಲ್ಲದೆ ಪೂರ್ಣವಾಗುವುದಿಲ್ಲ. ಸೇನಾಪತಿ ಅಕ್ರೂರರು ಜೀವಂತವಾಗಿದ್ದಾರೆ. ಆದರೆ ಗುರುದೇವ, ಈ ರೀತಿ ತಲೆಯನ್ನೇ ಕತ್ತರಿಸಿದ ಮೇಲೂ ಮನುಷ್ಯ ಹೇಗೆ ಜೀವಂತವಾಗಿರುತ್ತಾನೆ? ಇದನ್ನು ಕೇವಲ ಲೀಲಾಧಾರಿ ನಾರಾಯಣನೇ ಹೇಳಬೇಕು.
ಹೇ ಪ್ರಭು, ನನಗೆ ಮಾರ್ಗದರ್ಶನ ಮಾಡಿರಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಗುರುದೇವ, ನೀವೇ ಹೇಳಿ, ಅಕ್ರೂರರು ಜೀವಂತವಾಗಿರಲು ಕಾರಣವೇನು? ಮಹಾರಾಣಿ, ಅಕ್ರೂರರು ತಮ್ಮ ಪೂರ್ವ ಜನ್ಮದಲ್ಲಿ ಪ್ರಜಾಪತಿ ದಕ್ಷನಾಗಿದ್ದರು. ಪ್ರಜಾಪತಿ ದಕ್ಷ? ಅವರನ್ನ ಕೊಂದಿದ್ದು ಶಿವನ ಗಣ ವೀರಭದ್ರ. ಹಾ ಮಹಾರಾಣಿ, ವೀರಭದ್ರನು ಪ್ರಜಾಪತಿ ದಕ್ಷನ ಶಿರವನ್ನು ದೇಹದಿಂದ ಬೇರ್ಪಡಿಸಿಲ್ಲ. ಆದರೆ ಮಹಾದೇವನಲ್ಲಿ ಕ್ಷಮೆ ಬೇಡಿದ ನಂತರ ಸ್ವತಃ ಮಹಾದೇವನೇ ಪ್ರಜಾಪತಿ ದಕ್ಷನ ಶರೀರಕ್ಕೆ ಆಡಿನ ತಲೆಯನ್ನು ಜೋಡಿಸಿ ಜೀವದಾನ ಮಾಡಿದ್ದ. ಇದನ್ನೆಲ್ಲ ನೋಡಿದರೆ ಮಹಾದೇವನ ಕೃಪೆಯ ಫಲದಿಂದಲೇ ಈ ಜನ್ಮದಲ್ಲೂ ದಕ್ಷ ಅರ್ಥಾತ್ ಅಕ್ರೂರರ ಶಿರ ದೇಹದಿಂದ ಬೇರ್ಪಟ್ಟ ಮೇಲೂ ಅವರ ಉಸಿರು ನಿಂತೇ ಇಲ್ಲ. ಹಾಗಾದರೆ ಗುರುದೇವ, ಹಿಂದಿನ ಜನ್ಮದಂತೆ ಈ ಜನ್ಮದಲ್ಲೂ ಅಕ್ರೂರರಿಗೆ ಜೀವ ಬರುತ್ತದೆಯೇ? ಇದು ಅಸಾಧ್ಯವಲ್ಲ ಮಹಾರಾಣಿ. ಆದರೆ ಇದು ಹೇಗೆ ಸಾಧ್ಯವಾಗುತ್ತದೆ ಎಂದು ನನಗೂ ತಿಳಿದಿಲ್ಲ. ಕಂದ ಎಲ್ಲಿದ್ದಾನೆ? ಅವನಿಗೆ ಏನಾದ್ರೂ ಆದ್ರೆ ಧೈರ್ಯವಾಗಿರು. ದೇವ್ರ ದಯೆಯಿಂದ ನಮ್ ಕೃಷ್ಣಂಗೆ ಏನೂ ಆಗಲ್ಲ. ಕೃಷ್ಣ 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 ಮಾಯಾವಿ ಹುಡುಗ, ನನ್ನ ಸೋದರಿ ಪೂತನಿಯ ಸಾವಿನ ನಂತರ ನಾನು ಯಾವ ದುಃಖದ ಬೆಂಕಿಯಲ್ಲಿ ಬೇಯ್ತಾ ಇದ್ದೀನೋ, ಈಗ ಅದೇ ಬೆಂಕಿಯಲ್ಲಿ ನೀನು ಸುಟ್ಟು ಬೂದಿಯಾಗಿ ಹೋಗ್ತೀಯಾ? ಬಕಾಸುರನೊಳಗಡೆ ಅಗ್ನಿಕುಂಡನ. ನನ್ಗೀಗ ಅರ್ಥ ಆಯ್ತು. ಈ ಬಕಾಸುರನೇ ಗೋಕುಲ ಚಂದ್ರ ಮೇಲೆ ಬೆಂಕಿ ಮಳೆನ ಸುರಿಸ್ತಾ ಇದ್ದಿತ್ತು. ನಾನಿಲ್ಲಿಂದ ಹೋಗೋದು ಹೇಗೆ? ಇಲ್ಲಿ ನೋಡಿದ್ರೆ ಎಲ್ಲ ಕಡೆನೂ ಬೆಂಕಿನೇ. ಈಗ ನನ್ಗೆ ಅರ್ಥ ಆಯ್ತು. ಇಲ್ಲಿಂದ ಹೊರಗೋಗಕ್ಕೆ ಒಂದೇ ದಾರಿ ಇರೋದು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನನಗಿದೇನಾಗ್ತಿದೆ? ನನ್ನೊಳಗಿರೋ ಬೆಂಕಿ ನನ್ನನ್ನೇ ಯಾಕೆ ಸುಡ್ತಾ ಇದೆ? ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಾರಾಯಣ ನಾರಾಯಣ, ನಿಮ್ಮ ಪವಿತ್ರ ನಾಮದ ಉಚ್ಚಾರಣೆಯನ್ನೇ ಪೂತನಿಗೆ ಕೇಳಲಾಗಲಿಲ್ಲ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಇಂದು ಆ ಪರಮಾವತಾರಿಯನ್ನು ಬಕಾಸುರ ತನ್ನ ಉದರದಲ್ಲೇ ಬಂಧಿಸಿದ್ದಾನೆ. ಪ್ರಭು, ಅಧರ್ಮಕ್ಕೆ ಇಂತಹ ಶಕ್ತಿ ಎಲ್ಲಿಂದ? ಈ ಧರ್ಮದ ಪವಿತ್ರ ಅಗ್ನಿಯನ್ನು ಸಹಿಸುವಷ್ಟು. ನಿಮ್ಮ ಮಾತು ಸತ್ಯವಾಗಿದೆ ದೇವರ್ಷಿ. ಎಲ್ಲೆಲ್ಲಿ ಅಧರ್ಮ ಧರ್ಮವನ್ನು ಮೀರಲು ಪ್ರಯತ್ನಿಸುವುದೋ ಅಲ್ಲೆಲ್ಲ ಅದರ ಸ್ಥಿತಿ ಈ ಬಕಾಸುರನಂತಾಗುತ್ತದೆ. ಸತ್ಯವಚನ ಪ್ರಭು, ಸತ್ಯವಚನ. ನಾರಾಯಣ ನಾರಾಯಣ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ
ನಮೋ ಭಗವತೆ ವಾಸುದೇವಾಯ ನಮಃ. ಮಂತ್ರಶಕ್ತಿಯಿಂದ ಬಕಾಸುರನ್ ಬೆಂಕಿ ಆರೋಯ್ತು. ಈಗ ನಾನು ಹೇಗಾದ್ರೂ ಮಾಡಿ ಇಲ್ಲಿಂದ ಹೊರಗಡೆ ಹೋಗ್ಲೇಬೇಕು. ಇದೇನಾ ಬಕಾಸುರನ್ ಬಾಯಿ? ನಾನೀಗ ಈ ಕಡೆನೆ ಹೋಗ್ಬೇಕು. ನನ್ನ ಬೆಂಕಿಯಿಂದ ನೀನ್ ಪಾರಾಗ್ಬಿಟ್ಟೆ. ಆದ್ರೆ ನೀನ್ ಏನೇ ಪ್ರಯತ್ನ ಮಾಡಿದ್ರು ನನ್ನ ಬಾಯಿಂದ ಹೊರಗೆ ಬರೋದಕ್ಕಾಗೋದಿಲ್ಲ. ನೀನು ಉಳಿದಿರೋದು ಒಂದೇ ದಾರಿ, ಅದು ನಿನ್ನ ಸಾವು. ಇವನ್ ಬಾಯಿ ತೆಗೆದ್ರೆ ಮಾತ್ರನೇ ನಾನಿಲ್ಲಿಂದ ಹೊರಗಡೆ ಹೋಗ್ಬೋದು. ಕೃಷ್ಣ, ಯಶೋಧ ಚಿಕ್ಕಮ್ಮ, ನಂದ ಚಿಕ್ಕಪ್ಪ, ಅಲ್ಲಿಂದ ನೋಡಿ ಬಕಾಸುರ. ಕಂದ, ಕೃಷ್ಣ ಕೃಷ್ಣ, ಗರ್ವವ ಮುರಿಯುತ್ತ ಅಸುರೋಧಾರ, ಗರ್ವವ ಮುರಿಯುತ್ತ ಅಸುರೋಧಾರ, ಗೈದನು ಲೀಲೆಯ ನಂದ ಕಿಶೋರ, ಗರ್ವವ ಮುರಿಯುತ್ತ ಅಸುರೋಧಾರ, ಮಾಯೆಯಿಂದ ಗೆಲ್ಲಲಾಗದೆ ಬಕನು ಪುಣ್ಯ ಬಲದೆದುರು ತಲೆಬಾಗಿದನು, ಹರಿಪಾರಮ್ಯದಿ ನಿಜವನ್ನು ತಿಳಿದ ಕಣ್ಣು ತೆರೆಸಿದನು ಶ್ರೀ ಗೋವಿಂದ, ಗರ್ವವ ಮುರಿಯುತ್ತ ಅಸುರೋಧಾರ. ಪ್ರಭು, ನಿಮ್ಮಿಂದಲೇ ನನ್ನ ಉದ್ಧಾರವಾಗಬೇಕಿತ್ತು. ನೀವೇ ಪರಮಾವತಾರಿ ಶ್ರೀಕೃಷ್ಣ. ಇಂದು ನೀವು ಕೇವಲ ಋಷಿ ಜಲಾನಿಯ ಶಾಪದಿಂದಲ್ಲ, ಬದಲಿಗೆ ಜೀವನ ಮರಣಗಳ ಬಂಧನದಿಂದಲೂ ಶಾಶ್ವತವಾಗಿ ಮುಕ್ತಿ ನೀಡಿದಿರಿ ಪ್ರಭು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಾನಂತೂ ಏನು ಮಾಡ್ಲೇ ಇಲ್ಲ. ಆದ್ರೆ ನನ್ನ ಕೈಗಳಿಂದಾನೇ ಈ ಬಕಾಸುರನ್ನ ಸಾಯಿಸಿರೋ ಹಾಗನ್ಸ್ತಿದೆ. ಕೃಷ್ಣ, ಅಮ್ಮ, ಕೃಷ್ಣ, ಕಂದ. ಕಂದ, ನಿನ್ಗೇನು ಆಗಿಲ್ಲ ತಾನೆ? ಹಾ, ಏನಾಯ್ತಮ್ಮ? ರಾಕ್ಷಸ ಸತ್ತಿದ್ದಕ್ಕೆ ನೀನೇ ಕಳ್ತಿದ್ಯಮ್ಮ? ಕಂದ, ನೀನೇನ್ ಹೇಳ್ತಿದ್ಯಾ? ನನಗ್ ನಿನ್ ಬಗ್ಗೆ ಎಷ್ಟು ಚಿಂತೆ ಆಗಿತ್ತು. ಕೃಷ್ಣ, ನಿನ್ನ ಬಕಾಸುರ ಎತ್ಕೊಂಡು ಹೋಗಿದ್ದ ಅಲ್ವಾ? ಅಪ್ಪ, ಅವನು ನನ್ನನ್ನಲ್ಲ, ಅವನ್ ಮೃತ್ಯುನ ಅವನ್ ಜೊತೆ ಎತ್ಕೊಂಡೋಗಿದ್ದ. ಕೃಷ್ಣ, ನೀನೇನ್ ಹೇಳ್ತಾ ಇದೀಯ? ನನ್ಗೇನು ಅರ್ಥ ಆಗ್ತಿಲ್ಲ. ಎಲ್ಲಿ ಆ ಬಕಾಸುರ? ಅಪ್ಪ, ಬಕಾಸುರನ್ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ನಾನು ಅವನ್ನ ಆಗ್ಲೇ ಕೊಂದ್ಬಿಟ್ಟೆ. ಕಂದ, ನೀನಿದೇನ್ ಹೇಳ್ತಿದ್ಯಾ? ನೀನು ಬಕಾಸುರನ್ನ ಹೇಗ್ ಕೊಲ್ಲೋಕಾಗುತ್ತೆ? ಹೇಗೋ ನನ್ಗೂ ಗೊತ್ತಿಲ್ಲ, ಆದ್ರೆ ಇದೇ ಸತ್ಯ ಅಮ್ಮ. ನಿನ್ ಗೊತ್ತು ಅಮ್ಮ, ಬಕಾಸುರ ನನ್ನ ಅವನ್ ಬಾಯೊಳಗೆ ನುಂಗ್ಬಿಟ್ಟಿದ್ದ. ಸುಮ್ಮನಿರು. ಆದ್ರೆ ನಾನು ಏನು ಕಡಿಮೆ ಇಲ್ಲ ಅಮ್ಮ. ಬೆಣ್ಣೆ ತಿಂದು ತಿಂದು ಮತ್ತೆ ಅಣ್ಣನ ಅಭ್ಯಾಸ ನೋಡಿ ನನ್ಗೂ ತುಂಬಾ ಶಕ್ತಿ ಬಂದಿದೆ. ಅದಕ್ಕೆ ನಾನು ನನ್ನ ಶಕ್ತಿನೆಲ್ಲ ಹಾಕಿ ಬಕಾಸುರನ್ ಕೊಕ್ಕು ಮುರಿದ್ಬಿಟ್ಟೆ. ಅದಕ್ಕೆ
ಅದಕ್ಕೆ ಬಕಾಸುರ ಸತ್ತೋದ. ನಾರಾಯಣ ನಾರಾಯಣ. ಪ್ರಭು, ಇದು ಪ್ರಥಮ ಬಾರಿ ನಂದಲಾಲನು ತನ್ನ ಲೀಲೆಯನ್ನು ತಾನೇ ಸ್ವೀಕರಿಸುತ್ತಿರುವುದು. ಇದರ ಅರ್ಥವೇನು ಪ್ರಭು? ದೇವರ್ಷಿ, ಸತ್ಯವನ್ನು ಅರಿಯುವ ಮೊದಲು ಸರ್ವಪ್ರಥಮವಾಗಿ ಅದನ್ನು ಸ್ವೀಕರಿಸಬೇಕು. ನಂದ ಪುತ್ರನ ಸ್ವೀಕಾರ ಒಂದು ಸಂಕೇತವಾಗಿದೆ. ಅವನು ಅವತಾರಿ ಕೃಷ್ಣನಾಗುವ ಯಾತ್ರೆ ಆರಂಭವಾಗಿದೆ ಎಂದು. ನಾವು ಧನ್ಯರು ಪ್ರಭು, ನಾವು ಧನ್ಯರು. ಹೇ ಕಣಕಣವಾಸಿ ಅವಿನಾಶಿ ಭಗವಂತ ಕಂಸ, ಆ ಬಕಾಸುರ ದೇವಾಸುರ ಯುದ್ಧದ ವೇಳೆ ದೇವತೆಗಳ ಸಂಪೂರ್ಣ ಸೈನ್ಯವನ್ನು ಕೊಕ್ಕಿನಲ್ಲಿಯೇ ಕಚ್ಚಿಕೊಂಡು ಹಾರಿದ್ದ. ಇಂದು ಅದೇ ಬಕಾಸುರ ಯಾರು ಕೊಂದಿದ್ದು ಅವನನ್ನು? ಭದ್ರಾಕ್ಷ. ಭಗವಂತ, ನಾನ್ ನಿಮ್ಗೆ ಹೇಳಿದ್ದೆ, ಬಕಾಸುರ ಅವನ ಕೈಯಲ್ಲಿ ಒಬ್ಬ ಬಾಲಕನನ್ನ ಹಿಡ್ಕೊಂಡು ಮಥುರೆ ಕಡೆಗೆ ಬರ್ತಾ ಇದ್ದ. ಆದ್ರೆ ಅವನ್ ಎಲ್ ಮಾಯಾದ ಅಂತ ನನ್ ಪ್ರೇತ ದೃಷ್ಟಿಗೂ ಗೊತ್ತಾಗ್ತಾ ಇಲ್ಲ ಭಗವಂತ. ಆದ್ರೆ ನಾನು ಹೇಳಿದ್ದೆಲ್ಲ ಸತ್ಯ. ಒಬ್ಬ ಬಾಲಕ ಇದ್ದ. ಹಾ ಭಗವಂತ. ಆ ಶಕ್ತಿಶಾಲಿ ವಿಶಾಲ ಬಕಾಸುರನನ್ನು ಅವನ ಕಣ್ಣಿಗೆ ಕಾಣದಷ್ಟು ಚಿಕ್ಕ ಬಾಲಕ ಸಾಯಿಸಿದನೆ. ಇದೆಂತ ಅನರ್ಥವಾಗುತ್ತಿದೆ ಭಗವಂತ ನಿಮ್ಮ ಭಕ್ತರಿಗೆ. ಪೂತನಿ, ಉತ್ಕಚ, ಬಕಾಸುರ, ನಿಮ್ಮ ಎಲ್ಲ ಭಕ್ತರು ಒಬ್ಬೊಬ್ಬರಾಗಿ ಸಾಯುತ್ತಿದ್ದಾರೆ. ಆದರೆ ನೀವು ಮೌನವಾಗಿದ್ದೀರಿ. ಏನು ಅಪರಾಧ ಮಾಡಿದ್ದರೂ ನಿಮ್ಮ ಭಕ್ತರು ಈ ರೀತಿಯಲ್ಲಿ ಅವರ ಸಂಹಾರವಾಗುತ್ತಿದೆ. ಹೇಳಿ ಪ್ರಭು, ಏನಾದರೂ ಹೇಳಿ. ಏಕೆಂದರೆ ನೀನು ಹೆದರಿರುವೆ. ಅಮ್ಮ, ನೀವು ನನ್ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲಮ್ಮ. ನಾನು ದೊಡ್ಡ ದೊಡ್ಡ ರಾಕ್ಷಸರನ್ನ ನಾಶ ಮಾಡ್ತೀನಿ. ನೋಡಿದ್ರಾ, ನಾನ್ ನಿಮ್ಗೆಲ್ಲ ಮೊದ್ಲೇ ಹೇಳಿದ್ದೆ ನಮ್ ಕೃಷ್ಣನ್ಗೆ ಅದ್ಭುತ ಶಕ್ತಿ ಇದೆ ಅಂತ. ಆದ್ರೆ ನೀವ್ಯಾರು ನನ್ ಮಾತ್ ನಂಬ್ಲೇ ಇಲ್ಲ. ಆದ್ರೆ ಇವತ್ ಕೃಷ್ಣನೇ ಈ ಮಾತನ್ನ ಒಪ್ಕೊಂಡಿದ್ದಾನೆ. ಇನ್ಮೇಲೆ ಯಾವ ರಾಕ್ಷಸನ್ಗೂ ಹೆದರ್ಕೋಬೇಕಾಗಿಲ್ಲ, ಯಾಕಂದ್ರೆ ಕೃಷ್ಣ ನಮ್ ಜೊತೆಗಿದಾನಲ್ಲ. ಹೇಳಿ, ಯಶೋದೆ ಕಂದನಿಗೆ ಜಯವಾಗಲಿ, ಯಶೋದೆ ಕಂದನಿಗೆ ಜಯವಾಗಲಿ, ಯಶೋದೆ ಕಂದನಿಗೆ ಜಯವಾಗಲಿ, ಯಶೋದೆ ಕಂದನಿಗೆ ಜಯವಾಗಲಿ. ಈ ಜನರಿಗೆ ಬುದ್ಧಿನೇ ಇಲ್ಲ. ಕಂಸ, ನಿನ್ನ ಮೃತ್ಯುವಿನಿಂದ ಭಯಭೀತನಾಗಿರುವೆ. ನೀನು ನಿನ್ನನ್ನು ಅಜರ, ಅಮರ, ಅವಿನಾಶಿ ಎನ್ನುವೆ. ಆದರೆ ನಿನ್ನ ಆಂತರ್ಯದಲ್ಲಿ ಸಾವಿಗೆ ಹೆದರುವೆ. ನೀನು ಆ ವಿಷ್ಣುವನ್ನು ಮೋಸಗಾರ ಎನ್ನುವೆ ಮತ್ತು ನಿನ್ನನ್ನೇ ವಂಚಿಸಿಕೊಳ್ಳುವೆ. ಅಭಿಮಾನಿ, ಅವಿವೇಕಿ, ಮೂರ್ಖ ಕಂಸ. ನನ್ನನ್ನಲ್ಲ ಕಂಸ. ಒಂದು ವೇಳೆ ಧೈರ್ಯವಿದ್ದರೆ ನಿನ್ನೊಳಗಿನ ಭಯವನ್ನು ಸಾಯಿಸು. ಯಾವ ಕಾರ್ಯವನ್ನು ನೀನು ನಿನ್ನ ಶಕ್ತಿಹೀನ ಅಸುರರಿಂದ ಮಾಡಿಸುತ್ತಿರುವೆಯೋ ಅದನ್ನು ಸ್ವತಃ ಮಾಡು. ಆಗಲೇ ನಿನ್ನ ಕಲ್ಯಾಣ ಸಾಧ್ಯ. ಕಂಸವಾಣಿ. ಭಗವಂತ ಕಂಸನಿಗೆ ಜೈ. ಭಗವಂತ ಕಂಸನಿಗೆ ಜೈ. ಕೇಳಿಸಿತೆ ನಿಮಗೆ? ಈಗ ಭಗವಂತ ಕಂಸನೇನಂದ? ಇದು ಭಗವಂತ ಕಂಸನ ವಾಣಿ. ಎಲ್ಲರಿಗೂ ಅರ್ಥವಾಗದು, ನನಗರ್ಥವಾಯಿತು. ಕಂದ,
ಗೋಕುಲದಲ್ಲಿ, ಮಾತೆ ಮಥುರೆಯಲ್ಲಿ. ಕಂದ ಮಥುರೆಗೆ ಬರುತ್ತಿಲ್ಲ, ಆದರೆ ಮಾತೆ ಗೋಕುಲಕ್ಕೆ ಹೋಗಬಹುದು. ಕೃಷ್ಣ, ಲಾಡು. ಅಣ್ಣ, ಪೂರ್ತಿ ಬ್ರಜಮಂಡಲಕ್ಕೆ ಗೊತ್ತಿದೆ ನಿನ್ ಕೈಯಲ್ಲೇನಾದ್ರೂ ಲಾಡು ಇದ್ರೆ ಅದನ್ ಬೇರೆ ಯಾರೂ ತಿನ್ನಕ್ಕಾಗಲ್ಲ. ಮತ್ತಿದನ್ ನೋಡೋದ್ರಿಂದ ಲಾಭ ಏನಣ್ಣ? ಹೌದು ಕೃಷ್ಣ, ಆದ್ರೆ ಇವತ್ತು ಈ ಲಾಡುನ ನಿನ್ಗೋಸ್ಕರ ತಂದಿರೋದು. ಅಣ್ಣ, ಲಾಡು ನನ್ಗೋಸ್ಕರನಾ? ಕೃಷ್ಣ, ಇವತ್ತಂತೂ ನೀನ್ ಮಾಡಿರೋ ಕೆಲ್ಸನೇ ಅಂತದ್ದು. ನಂಗ್ ಖುಷಿ ಆಗಿದೆ, ಯಾಕಂದ್ರೆ ನೀನ್ ನನ್ ತಮ್ಮ ಅಂತ. ಇದೇ ಖುಷಿಲಿ ಇವತ್ ನೀನು ಕೂಡ ನನ್ ಜೊತೆ ಲಾಡು ತಿನ್ನು. ತಗೋ. ಕೃಷ್ಣ, ಮೊದ್ಲು ನಂಗೊಂದ್ ವಿಷಯ ಹೇಳು. ಇವತ್ ಬೆಳಿಗ್ಗೆ ನೀನ್ ನಂಗ್ ಗೊತ್ತಿಲ್ದಂಗೆನೆ ನನಗ್ ಶಕ್ತಿ ಕೊಡೋ ಲಾಡುನ ಎಷ್ಟು ತಿಂದಿದ್ದೆ ಹೇಳು? ಅಣ್ಣ, ನನ್ಗಂತೂ ಗೊತ್ತಿರ್ಲಿಲ್ಲ ನೀನ್ ನಿನ್ ಲಾಡುನ ಎಲ್ ಬಚ್ಚಿಟ್ಟಿರ್ತೀಯ ಅಂತ. ಮತ್ ನಾನ್ ನಿನ್ ಲಾಡುನ ಹೇಗ್ ತಿನ್ಲಣ್ಣ? ಹಾಗಾದ್ರೆ ಕೃಷ್ಣ, ನೀನ್ ನನ್ ಲಾಡುನೇ ತಿಂದಿಲ್ವಾ? ಒಂದೂ ಇಲ್ಲ ಅಣ್ಣ. ಮತ್ ನೀನ್ ಎಲ್ರಿಗೂ ಸುಳ್ಳು ಯಾಕೆ ಹೇಳ್ತಿದ್ಯಾ? ಬಕಾಸುರ ನೀನೇ ಸಾಯಿಸಿದಂತ. ಇಲ್ಲ ಅಣ್ಣ, ನಾನ್ ನಿಜ ಹೇಳ್ತಿದ್ದೀನಿ. ನಾನೇ ಬಕಾಸುರನ್ ಸಾಯಿಸಿದ್ದು. ಕೃಷ್ಣ, ನಿನ್ ಕೈಲಿ ನನ್ ಗದೆನೇ ಎತ್ತಕ್ಕಾಗಲ್ಲ. ಮತ್ತೆ ನೀನು ನನ್ನ ಶಕ್ತಿಶಾಲಿ ಮಾಡೋ ಈ ಲಾಡುನು ತಿಂದಿಲ್ಲ. ಮತ್ತೆ ನೀನು ಬಕಾಸುರನ್ನ ಹೇಗ್ ಸಾಯಿಸಕ್ ಸಾಧ್ಯ ಕೃಷ್ಣ? ಅಣ್ಣ, ಅಮ್ಮ ಹೇಳ್ತಾಳೆ ಮನುಷ್ಯನ ಹತ್ರ ತುಂಬಾ ಶಕ್ತಿ ಇರತ್ತೆ, ಮತ್ತವನೇನ್ ಬೇಕಾದ್ರೂ ಮಾಡ್ಬೋದು. ಕೃಷ್ಣ, ನೀನ್ ಯಾವಾಗ್ಲೂ ಇದೊಂದನ್ನೇ ಹೇಳ್ತಿರ್ತೀಯ. ಅಮ್ಮ ಹೇಳ್ತಾಳೆ, ಅಮ್ಮ ಹೇಳ್ತಾಳೆ, ಅಮ್ಮ ಹೇಳ್ತಾಳೆ. ಆದ್ರೆ ಯಶೋದೆ ಚಿಕ್ಕಮ್ಮ ನಿನಗ್ ಬೆಣ್ಣೆ ತಿನ್ಸೋದನ್ನೊಂದ್ ಬಿಟ್ಟು ಬೇರೆ ಏನ್ ಹೇಳ್ತಿರೋದು ನೋಡೇ ಇಲ್ಲ. ಅಣ್ಣ, ನಾನ್ ತುಂಬಾ ಬುದ್ಧಿವಂತ ಅನ್ಸುತ್ತಾ ನಿಂಗೆ? ನಾನಾಗಿ ಇಷ್ಟ ದೊಡ್ಡ ಮಾತು ಹೇಳಕ್ಕಾಗತ್ತಾ? ಕೃಷ್ಣ, ನನ್ ಮಾತಿನರ್ಥ ಅದಾಗಿರ್ಲಿಲ್ಲ. ನಾನ್ ಹೇಳ್ತಿರೋದು, ಯಶೋದೆ ಚಿಕ್ಕಮ್ಮ ನಿನಗೆ ಮಾತ್ ಹೇಳಿಲ್ಲ ಅಂದ್ರೆ ಮತ್ ಯಾವಮ್ಮ ನಿನಗೆ ಮಾತೆಲ್ಲ ಹೇಳಿದಾಳೆ? ಸೋದರಿ, ಸೋದರಿ ಅಲ್ಲ ಅಲ್ಲ ಅಲ್ಲ, ಮಾತೆ, ಕಂದನ ಮಾತೆ. ಯಾವ ಮಾತೆಯ ಪುತ್ರನ ಜನ್ಮದ ಅಶರೀರವಾಣಿಯು ಸ್ವತಃ ದೇವತೆಗಳಿಂದಾಯಿತೋ ಅವಳನ್ನು ಹೀಗೆ ಬಂಧನದಲ್ಲಿ ಇಡುವುದು ಅಪರಾಧವೇ ಅಲ್ಲವೇ ಪಿತಾ? ಇಲ್ಲ ಇಲ್ಲ, ನಿನ್ನ ಬಗ್ಗೆ ಯಾವ ಅಶರೀರವಾಣಿಯೂ ಹೇಳಿಲ್ಲ. ನಿನ್ನ ಅಪರಾಧ ಕೇವಲ ಇಷ್ಟು ಮಾತ್ರ. ನೀನು ಕಂದನ ಈ ಮಾತೆಯನ್ನು ವಿವಾಹವಾಗಿದ್ದು ನೀನು ವಸುದೇವ ಮಾತ್ರ. ನನ್ನ ಮೃತ್ಯುವಿನ ಮಾತೆ, ನೀನು ವರ್ಷಗಳಿಂದ ಈ ಕಾರಾಗೃಹದಲ್ಲಿರುವೆ. ನಿನ್ನ ಕಂದ ಸಿಗುತ್ತಿಲ್ಲ, ನನ್ನ ಮೃತ್ಯುವೂ ಬರುತ್ತಿಲ್ಲ. ಕೇವಲ ನನ್ನ ಅಪರಾಧ ಹೆಚ್ಚುತ್ತಾ ಹೋಗುತ್ತಿದೆ. ಅದಕ್ಕಾಗಿ ನಾನು ನಿರ್ಧರಿಸಿದ್ದೇನೆ ಅಪರಾಧ ಮುಕ್ತನಾಗಲು. ಅರ್ಥವಾಗಲಿಲ್ವೇ? ಎಂದೆಂದಿಗೂ ನಿನ್ನನ್ನು ಈ ಕಾರಾಗೃಹದಿಂದ ಮುಕ್ತಗೊಳಿಸಲು ನಿರ್ಧರಿಸಿದ್ದೇನೆ ನಾನು. ನಿಂಗನ್ಸುತ್ತಾ ನಂಗೆ ಬೇರೆ ಯಾರು ಅಮ್ಮ ಇದ್ದಾರಂತ? ಕೃಷ್ಣ, ನಿನ್ ಪ್ರಶ್ನೆಯಿಂದ ನಾನ್ ಯಾವಾಗ್ಲೂ ಭ್ರಮೆಗ್ ದುಡ್ತ್ಯ. ಆದ್ರೆ ಇವತ್ತು ನೀನ್ ಏನ್ ಹೇಳಿದ್ರು ಕೇಳಲ್ಲ. ನಾನ್ ಇವತ್ತು ಇದನ್ನ ತಿಳ್ಕೊಳ್ಳೇಬೇಕು. ಇದನ್ನ ನಿಮ್ಮ ಅಮ್ಮನೇ ಹೇಳ್ತಾಳ, ಮತ್ತೆ ಇದನ್ನ ಹೇಳೋ ಅಮ್ಮ
ಯಾರು? ನಡಿ ಅಮ್ಮನ ಹತ್ರ. ಬನ್ನಿ ದೇವಕಿ ಮಾತೆ, ಬನ್ನಿ ಮುಕ್ತಿಯ ಕಡೆ. ಅಮ್ಮನ ಹತ್ರ ಹೋಗೋ ಅವಶ್ಯಕತೆ ಏನಿದೆ ಅಣ್ಣ? ನಿನ್ಗೆ ನನ್ ಮೇಲೆ ನಂಬಿಕೆ ಇಲ್ವಾ? ಕೃಷ್ಣ, ನಾನ್ ನಿನ್ ಮೇಲೆ ನಂಬಿಕೆ ಇಡ್ಬೇಕು ಅಂತಿದ್ದೀನಿ, ಆದ್ರೆ ಪೂರ್ತಿ ಸಾಕ್ಷಿ ಜೊತೆಗೆ. ನಡಿ ಈಗ. ಬಿಡು, ನನ್ನನ್ನೆಲ್ಲಿ ಕರೆದೊಯ್ಯುತ್ತಿರುವೆ ಕಂಸ? ಬಿಟ್ಟು ಬಿಡು. ಕಂಸ ಬಿಡು. ವಸುದೇವ, ನಿನ್ನಿಂದ ನಿನ್ನ ಪತ್ನಿಯ ಮುಕ್ತಿಯನ್ನು ನೋಡಲಾಗದೆ ಎಂತಹ ಪತಿ ನೀನು. ನಿನ್ನ ಸಮಯ ಬಂದಾಗ ನಿನಗೂ ಮುಕ್ತಿ ಸಿಗುತ್ತದೆ. ಆದರೆ ಈಗ ನನ್ನ ಮೃತ್ಯುವಿನ ಮಾತೆಯ ಸರದಿ. ಬಿಡು ಅವಳನ್ನು ಕಂಸ. ಇಲ್ಲಿ ಕೇಳಿ, ನಾನ್ ನಿಮ್ಗೆ ಮೊದ್ಲೇ ಹೇಳಿದ್ದೆ ಕೃಷ್ಣನ್ಗೆ ಗೋಪ ಸಂಸ್ಕಾರ ಮಾಡೋ ಅವಶ್ಯಕತೆ ಏನಿಲ್ಲ ಅಂತ. ನಮ್ಗಿರೋನು ಒಬ್ನೇ ಕಂದ ಅಲ್ಲ, ಅವನ್ ದನ ಮೇಯ್ಸೋಕ್ ಹೋಗೋ ಅವಶ್ಯಕತೆ ಏನಿದೆ? ಯಶೋದೆ, ನಿನ್ ಚಿಂತೆ ನನ್ಗೆ ಅರ್ಥ ಆಗತ್ತೆ. ಆದ್ರೆ ಕೃಷ್ಣ ಒಬ್ಬ ಗೊಲ್ಲ. ಅಲ್ದೆ ದನ ಮೇಯಿಸೋದು ಒಂದ್ ಧರ್ಮ. ನಾನು ಕೃಷ್ಣನ ಒಂದ್ ಧರ್ಮದಿಂದ ದೂರ ಮಾಡಕ್ ಆಗಲ್ಲ. ಇಲ್ಲ, ನಾನೇನು ಕೇಳುದಿಲ್ಲ. ಇನ್ನನ್ ಕಂದ ದನ ಮೇಯ್ಸೋಕ್ ಹೋಗುದಿಲ್ಲ ಅಷ್ಟೇ. ಆದ್ರೆ ಯಶೋದೆ, ಇಲ್ ನೋಡಿ, ಒಂದ್ಸಲ ನನ್ ಕಂದನ್ ಜೀವಕ್ಕೆ ಆಪತ್ ಬಂದಾಗಿದೆ. ಈಗ ಮತ್ತೆ ನಾನು ಅವನ್ನ ಕಷ್ಟದಲ್ಲಿ ನೋಡೋಕ್ ಇಷ್ಟಪಡಲ್ಲ. ಮತ್ತಿದು ನನ್ನ ಕೊನೆಯ ನಿರ್ಧಾರ ಅಷ್ಟೇ. ಚಿಕ್ಕಮ್ಮ, ಚಿಕ್ಕಮ್ಮ, ಈಗ ನೀವೇ ಈ ವಿಷಯದ ಬಗ್ಗೆ ನಿರ್ಣಯ ಮಾಡಿ. ಯಾವ ವಿಷಯ ನಿರ್ಣಯ ಬಲರಾಮ? ಏನ್ ಹೇಳ್ತಿದ್ಯಾ ನೀನು? ಚಿಕ್ಕಮ್ಮ, ಯಾವಾಗಾದ್ರೂ ಕೃಷ್ಣ ಬೇಡ್ತಿರೋ ಕೆಲ್ಸ ಮಾಡಿದಾಗ ನಾವೇನಾದ್ರೂ ಹೇಳಿದ್ರೆ ಆಗ ಅವ್ನ್ ಶುರು ಮಾಡ್ತಾನೆ, ನಮ್ಮಮ್ಮ ಹೇಳ್ತಾಳೆ ಅಂತ. ಹಾ ಬಲರಾಮ, ಆದ್ರೆ ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ಸರಿಯಾಗಿ ಹೇಳು. ಅದೇನೇ ಅಮ್ಮ, ನನ್ಗೂ ಏನು ಅರ್ಥ ಆಗ್ತಿಲ್ಲ. ಚಿಕ್ಕಮ್ಮ, ನಾನ್ ಅರ್ಥ ಮಾಡಿಸ್ತೀನಿ. ಈಗ ಬಕಾಸುರನ್ನೇ ತಗೊಳ್ಳಿ. ಅವನ್ ಸತ್ತೋದ್ಮೇಲೂ ಕೂಡ ಕೃಷ್ಣ ಇದನ್ನೇ ಹೇಳ್ತಿದ್ದ, ನೀವು ಮನುಷ್ಯನಲ್ಲಿ ತುಂಬಾ ಶಕ್ತಿ ಇರುತ್ತೆ, ಮತ್ತವನೇನ್ ಬೇಕಾದ್ರೂ ಮಾಡ್ಬೋದು ಅಲ್ವಾ ಅಮ್ಮ? ಚಿಕ್ಕಮ್ಮ, ಈಗ ನೀವೇ ಹೇಳಿ, ನೀವ್ ಇದನ್ನ ಕೃಷ್ಣನ ಹತ್ರ ಹೇಳಿದ್ರಾ? ಅಮ್ಮ, ಅಣ್ಣನ್ ಎಲ್ಲ ಸಂಶಯ ದೂರ ಮಾಡು. ಇವ್ನ್ಗೆ ಹೇಳ್ಬಿಡು ಇದನ್ನೆಲ್ಲ ನೀನೇ ನನ್ಗೆ ಹೇಳಿದ್ದಂತ. ಆದ್ರೆ ಕೃಷ್ಣ, ನಾನಿದನ್ನೆಲ್ಲ ನಿನಗೆ ಯಾವತ್ತೂ ಹೇಳ್ಕೊಟ್ಟಿಲ್ಲ. ಇದನ್ನ ಅಮ್ಮನೇ ಕಲ್ಸಿದ್ದು. ಅಮ್ಮ ಇದನ್ನ ಮರ್ತ್ಬಿಟ್ಟಿದ್ದಾಳ ಅನ್ಸುತ್ತೆ. ಕಂದ, ನಿನ್ನ ತಾಯಿಯ ಮಾತನ್ನು ಸದಾ ನೆನಪಿನಲ್ಲಿಡು. ನಮ್ಮೆಲ್ಲರಲ್ಲೂ ಅಸಾಮಾನ್ಯ ಶಕ್ತಿ ಇರುತ್ತದೆ ಮತ್ತು ಮನುಷ್ಯನಿಗೆ ಯಾವ ಕೆಲಸವೂ ಕೂಡ ಅಸಂಭವವಾಗಿರುವುದಿಲ್ಲ. ಅಮ್ಮಂಗಿದು ಮರ್ತೋಗಿದೆ ಅನ್ಸುತ್ತೆ. ಕಂದ, ನನಗ್ ಚೆನ್ನಾಗ್ ಗೊತ್ತಿದೆ, ಇದು ಖಂಡಿತ ನಿನ್ಯಾವ್ದೋ ಹೊಸ ಉಪಾಯ ದನ ಮೇಯ್ಸೋಕ್ ಹೋಗೋಕೆ. ಆದ್ರೆ ಸರಿಯಾಗಿ ಕೇಳಿಸ್ಕೊ, ನಾನು ಕೊನೆಯದಾಗಿ ನಿರ್ಧಾರ ಮಾಡಿದ್ದಾಗಿದೆ. ನೀನ್ ಇವತ್ತಿನ ನಂತರ ದನ ಮೇಯ್ಸೋಕ್ ಹೋಗೋದಿಲ್ಲ ಅಷ್ಟೇ. ಅಮ್ಮ, ನಾನಂತೂ ನಿನ್ ಮಗನೇ. ನೀನ್ ಹೇಗೆ ಹೇಳ್ತೀಯೋ ಹಾಗೆ ನಾನ್ ಮಾಡೋದು. ಆದ್ರೆ ನಂಗೊಂದ್ ವಿಷಯ ಅರ್ಥ ಆಗ್ತಿಲ್ಲ. ಈ ಮಾತನ್ನ ನನ್ನ ಹತ್ರ ಯಶೋದೆ ಅಮ್ಮ ಹೇಳಿಲ್ಲ ಅಂದ್ರೆ ಮತ್ತಿನ್ಯೋ ಅಮ್ಮ ನನ್ಗೆಲ್ಲ ಬುದ್ಧಿ ಮಾತನ್ನ ಹೇಳ್ಕೊಟ್ಲು. ಪಾಪಿ ಕಂಸ, ನಮ್ಮನ್ನು ಎಲ್ಲಿಗೆ ಕರೆದೊಯ್ಯುತ್ತಿರುವೆ? ಇದನ್ನು ನಿಲ್ಲಿಸು. ನಾನು ಹೇಳುತ್ತಿರುವೆ, ಈ ರಥವನ್ನು ನಿಲ್ಲಿಸು. ಈ ರಥವನ್ನು ನಿಲ್ಲಿಸು ಕಂಸ, ನಿಲ್ಲಿಸು. ಭಾವನವರೇ, ನೆನಪಿದೆಯೇ ಈ ಸ್ಥಳ? ಇಲ್ಲಿ ಮೊದಲ ಬಾರಿ ನನ್ನ ಮೃತ್ಯುವಿನ ಅಶರೀರವಾಣಿಯಾಗಿತ್ತು. ದೇವಕಿಯ 8ನೇ ಪುತ್ರನೇ ನಿನ್ನ ಅಂತ್ಯ ಹಾಡುತ್ತಾನೆ ಕಂಸ. ಸೋದರಿ, ಎಷ್ಟೊಂದು ಪ್ರೀತಿ ಮಾಡುತ್ತೇನೆ ನಿನ್ನನ್ನು. ಆ ದಿನವೂ ಇದೇ ರೀತಿ ನಿನ್ನನ್ನು ರಥದಲ್ಲಿ ಕೂರಿಸಿ ನಾನು ನಿನ್ನನ್ನು ಬೀಳ್ಕೊಡಲು ಹೋಗುತ್ತಿದ್ದೆ.
ದೇವಕಿ ನನ್ನ ಪ್ರೀತಿಯ ಸೋದರಿ. ಹೋಗು, ಭಗವಂತ ಕಂಸನ ಆಶೀರ್ವಾದವಿದೆ ನಿನಗೆ. ನೀನು 7-8 ಮಕ್ಕಳ ಮಾತೆಯಾಗು ಮತ್ತು ನಿನ್ನ ಮಕ್ಕಳು ನನ್ನನ್ನು ಮಾಮ ಮಾಮ ಕಂಸ ಮಾಮ ಎಂದು ಕರೆಯಲಿ. ಆದರೆ ಆ ಮೋಸಗಾರ ವಿಷ್ಣುವಿನ ಕಾರಣ ಎಲ್ಲವೂ ಅಪೂರ್ಣವಾಯಿತು. ನೀನು ಮಾವನ ಮನೆ ನೋಡಲಿಲ್ಲ ಮತ್ತು ನಾನು ನಿನ್ನನ್ನು ಬೀಳ್ಕೊಡಲಾಗಲಿಲ್ಲ. ನಮ್ಮನ್ನು ಭ್ರಮಿತರಾಗಿಸುವ ಪ್ರಯತ್ನ ಮಾಡಬೇಡ ಕಂಸ. ಸತ್ಯವನ್ನು ಹೇಳು. ಈಗ ನೀನು ಮತ್ತೆ ಇದೇನು ಮೋಸ ಮಾಡುತ್ತಿರುವೆ? ಮೋಸವಲ್ಲ ಭಾವನವರೇ, ಪಶ್ಚಾತ್ತಾಪ. ಆ ದಿನ ನನ್ನ ಸೋದರಿಗೆ ಅವಳ ಮನೆಯವರನ್ನು ಭೇಟಿ ಮಾಡಿಸಲಿಲ್ಲ. ಆದರೆ ಇಂದು ಇವಳ ಕಂದನೊಂದಿಗೆ ಅವಶ್ಯ ಸೇರಿಸುತ್ತೇನೆ. ಅದಕ್ಕೆ ನಾನಿಂದು ನಿಮ್ಮಿಬ್ಬರನ್ನು ಗೋಕುಲಕ್ಕೆ ಒಯ್ಯುತ್ತಿದ್ದೇನೆ. ನಿಮ್ಮ ಅಷ್ಟಮ ಸಂತಾನವನ್ನು ಭೇಟಿ ಮಾಡಿಸಲು. ಚಿಕ್ಕಮ್ಮ, ನಿಮ್ಗೇನ್ ಹೇಳ್ಬೇಕು ಅದನ್ನ ಹೇಳಿ. ಆದ್ರೆ ನಮ್ಮ ಅಮ್ಮನ ಮಾತ್ರ ಎದುರು ಪುಕ್ಲಿ ಅನ್ಬೇಡಿ. ಚಿಕ್ಕಪ್ಪ, ನಿಮ್ಗೆ ಭ್ರಮೆ ಆಗ್ಬಿಟ್ಟಿದೆ. ನಮ್ಮಮ್ಮ ಯಾರಿಗೂ ಎದುರುಕೊಳ್ಳಲ್ಲ. ಅದು ಕಂಸ ಮಾವ ಆದ್ರೂ ಸರಿ. ಗೆಳೆಯರೇ, ಈಗೆಲ್ಲ ನೀವು ಕೂಡ ನನ್ನ ಎದುರು ಪುಕ್ಲಿ ಅಮ್ಮನ್ ಮಗ ಎದುರು ಪುಕ್ಲ ಅಂತಿದ್ದೀರಾ? ನೀವೇನ್ ಬೇಕಾದ್ರೆ ಹೇಳಿ, ಆದ್ರೆ ನಾನು ನಮ್ಮ ಅಮ್ಮನ್ ಮಗ. ಈ ಕೃಷ್ಣ ಯಾರ ಹತ್ರ ಮಾತಾಡ್ತಿದ್ದಾನೆ? ಸಾಕು, ಇನ್ ನಮ್ಮ ಅಮ್ಮನ ವಿರುದ್ಧ ಒಂದ್ ಮಾತು ಕೂಡ ಆಡೋ ಆಗಿಲ್ಲ. ಇನ್ನೊಮ್ಮೆ ನನ್ನ ಅಮ್ಮನ್ನ ಯಾರು ಎದುರು ಪುಕ್ಲಿ ಅಂದ್ರೆ ನಾನು ಇದೇ ಅಸ್ತ್ರದಿಂದ ಅವ್ರಿಗೆ ಶಿಕ್ಷೆ ಕೊಡ್ತೀನಿ. ನಾನು ಮತ್ತೆ ನಮ್ಮ ಅಮ್ಮನ ಶಕ್ತಿ ಏನು ಅಂತ ತೋರಿಸ್ತೀನಿ. ಅಯ್ಯೋ ಕಂದ, ಕಂದ. ಅಮ್ಮ, ನೀನಿಲ್ಲಿ? ಈ ಮಾರ್ಗ ನೆನಪಿದೆಯೇ ಭಾವನವರೇ? ಆ ಕತ್ತಲ ರಾತ್ರಿ, ನವಜಾತ ಶಿಶು ಮತ್ತು ಈ ಮಾರ್ಗ. ಇದೇ ಮಾರ್ಗದಿಂದ ನಿಮ್ಮ ಅಷ್ಟಮ ಸಂತಾನವನ್ನು ಗೋಕುಲಕ್ಕೆ ಹೊತ್ತೊಯ್ದಿದ್ದು. ಓ ಭಾವನವರೇ, ಎಲ್ಲಿ ಕಳೆದು ಹೋದ್ರಿ? ಹಳೆ ನೆನಪುಗಳಲ್ಲೇ ನಿಮ್ಮಿಂದಾದಂತಹ ಅಧರ್ಮಗಳ ವಿಷಯವನ್ನು ಈಗ ನೆನಪಿಸಿಕೊಳ್ಳಬೇಡಿ. ಬಹಳ ಅವಕಾಶ ನೀಡುತ್ತೇನೆ ನಿಮಗೆ ನಿಮ್ಮ ಕಳೆದ ನೆನ್ನೆಗಳನ್ನು ಸ್ಮರಿಸಿಕೊಳ್ಳಲು. ಕಂದ, ಏನಾಗಿದೆ ನಿನ್ಗೆ? ಇಲ್ಲಂತೂ ಯಾರೂ ಇಲ್ಲ. ನೀನ್ ಯಾರಿಗ್ ಶಿಕ್ಷೆ ಕೊಡ ಮಾತಾಡ್ತಿದ್ಯಾ? ಎಲ್ಲ ಗೋಕುಲ ಜನರಿಗಮ್ಮ. ನಿನ್ನ ಎದುರು ಪುಕ್ಲಿ ನನ್ನನ್ನ ಎದುರು ಪುಕ್ಲಿ ಮಗ ಎದುರು ಪುಕ್ಲ ಅಂತ ಕರೀತಾರೆ. ಆ ಧೈರ್ಯ ಯಾರಿಗಿದೆ ನಿನ್ನ ಹೆದ್ರು ಪುಕ್ಲ ಅನ್ನೋಕೆ? ನನ್ ಕಂದ ಅಂತೂ ತನ್ನ ಧೈರ್ಯದಿಂದ ಗೋಕುಲ ದೊಡ್ಡ ದೊಡ್ಡ ಕಷ್ಟಗಳನ್ನ ದೂರ ಮಾಡಿದ್ದಾನೆ. ಇದನ್ನ ನೀನ್ ಹೇಳ್ತೀಯ ಅಮ್ಮ, ಆದ್ರೆ ಇದೆಲ್ಲ ಗೋಕುಲ ಜನರಿಗೆ ಕಾಣಿಸೋದೇ ಇಲ್ಲ. ಅವ್ರಿಗೆ ಕಾಣಿಸೋದಿಷ್ಟೇ ರಾಕ್ಷಸರಿರೋ ಭಯದಿಂದ ನೀನು ನಿನ್ ಕಂದನ್ನ ದನ ಮೇಸಕ್ ಕಳಿಸ್ತಾನೆ ಇಲ್ವಲ್ಲ, ಅದು. ಅಮ್ಮ, ನನ್ಗೆ ಅರ್ಥ ಆಗುತ್ತೆ. ನೀನ್ ಭಯ ಪಡ್ಕೊಂಡಿಲ್ಲ, ನೀನ್ ನನ್ನ ಪ್ರೀತಿ ಮಾಡ್ತೀಯ. ನನ್ಗೊತ್ತಿದೆ, ನಾನು ಹುಟ್ಟೋದಕ್ಕೂ ಮೊದ್ಲು ಎಲ್ರಿಗೂ ಹೇಳ್ಕೊಂತಿರ್ತಿದ್ದೆ, ನನ್ ಕಂದ ಯಾರಿಗೂ ಹೆದರೋದಿಲ್ಲ, ತುಂಬಾ ಧೈರ್ಯವಂತ. ಒಂದ್ ವೇಳೆ ನನ್ ಕಂದ ಇದ್ದಿದ್ರೆ ಅವ್ನ್ ಯಾರಿಗೂ ಹೆದರ್ತಿರ್ಲಿಲ್ಲ. ಆದ್ರೆ ಅಮ್ಮ, ಗೋಕುಲ ಜನರಿಗೆ ಯಾರು ಅರ್ಥ ಮಾಡಿಸ್ತಾರೆ? ಯಶೋದೆ ಮತ್ತೆ ಅವಳ ಕಂದನ ಮೇಲೆ ಆರೋಪ ಮಾಡೋದಿಕ್ಕೆ ಅವ್ರಿಗೆ ಅವಕಾಶ ಬೇಕಷ್ಟೇ. ಆದ್ರೆ ಏನೂ ತೊಂದ್ರೆ ಇಲ್ಲ ಅಮ್ಮ, ನಾನ್ ನಿನ್ ಪ್ರೀತಿಗೋಸ್ಕರ ಗೋಕುಲ ಜನರ ಆರೋಪನ ಸಹಿಸ್ಕೋತೀನಿ.
ಕಂದ ಕಂದ, ನಾನ್ ನಿನ್ಮೇಲೆ ಯಾವ ಆರೋಪನೂ ಬರೋಕ್ ಬಿಡಲ್ಲ. ನಾನು ಗೋಕುಲ್ದವ್ರಿಗೆಲ್ಲ ಹೇಳ್ಬಿಡ್ತೀನಿ ನನ್ ಕಂದ ಯಾರಿಗೂ ಹೆದರೋದಿಲ್ಲ ಅಂತ. ಬದ್ಲಾಗಿ ಅವನು ಜಗತ್ನಲ್ಲಿ ಎಲ್ರಿಗಿಂತ ಧೈರ್ಯವಂತ ಅಂತ. ಆದ್ರೆ ಹೇಗಮ್ಮ? ಗೋಕುಲದ ಜನ್ರೆ, ಸರಿಯಾಗಿ ಕೇಳಿಸ್ಕೊಳ್ಳಿ, ನನ್ ಕಂದ ಯಾರಿಗೂ ಹೆದರೋದಿಲ್ಲ. ಮತ್ ಅವನು ದನ ಮೇಯ್ಸೋಕೆ ಖಂಡಿತ ಹೋಗ್ತಾನೆ. ಅವನನ್ನ ಯಾರು ತಡಿತಾರೆ ಅಂತ ನಾನು ನೋಡ್ತೀನಿ. ನಿಜವಾಗ್ಲೂ ಅಮ್ಮ? ನನ್ ದನ ಮೇಸಕ್ಕೆ ಹೋಗ್ಬೋದಾ ಅಮ್ಮ? ನನ್ ಗೊತ್ತಿತ್ತು ಜಗತ್ತಲ್ಲೇ ನನ್ನ ಅಮ್ಮನೇ ಎಲ್ರಿಗಿಂತ ಧೈರ್ಯವಂತೆ. ಮತ್ ನಾನು ಧೈರ್ಯಶಾಲಿ ಅಮ್ಮನ್ ಮಗ. ನಾರಾಯಣ ನಾರಾಯಣ ಪ್ರಭು, ಕೊನೆಗೂ ನೀವು ಮಾತೆ ಯಶೋದೆಯ ಬಾಯಿಯಿಂದ ನಿಮ್ಮ ಮನದ ಮಾತನ್ನು ಹೇಳಿಸಿದಿರಿ ಪ್ರಭು. ದೇವರ್ಷಿ, ನಿಮ್ಮ ಪ್ರಭು ಹೀಗೆ ತಾನೆ ಎಲ್ಲರಿಂದಲೂ ತಮ್ಮ ಮನಸ್ಸಿನ ಮಾತನ್ನೇ ಹೇಳಿಸುತ್ತಾರೆ. ಇಲ್ಲ ದೇವಿ, ಕೃಷ್ಣನು ಮಾತೆ ಯಶೋದೆಯಿಂದ ತನ್ನ ಮನದ ಮಾತನ್ನು ಹೇಳಿಸಿದ್ದಲ್ಲ. ಬದಲಾಗಿ ಕೃಷ್ಣನು ಮಾತೆ ಯಶೋದೆಯ ಬಾಯಿಂದ ಅವಳ ಹೃದಯದ ಮಾತನ್ನೇ ಹೇಳಿಸಿದ್ದಾನೆ. ನಾರಾಯಣ ನಾರಾಯಣ, ನನಗೆ ಅರ್ಥವಾಗಲಿಲ್ಲ ಪ್ರಭು. ದೇವರ್ಷಿ, ಜಗತ್ತಿನ ಯಾವ ಮಾತೆಯೂ ಅವಳ ಪುತ್ರ ಅಧೀರನಾಗಲೆಂದು ಬಯಸುವುದಿಲ್ಲ. ಪ್ರತಿಯೊಬ್ಬ ಮಾತೆಯೂ ಬಯಸುವುದು ಅವಳ ಪುತ್ರ ಧೈರ್ಯವಂತನಾಗಲೆಂದು. ಮತ್ತು ಪ್ರತಿಯೊಂದು ಸ್ಥಿತಿಯಲ್ಲೂ ಸತ್ಯಪರನಾಗಲೆಂದು. ಆದರೆ ಮಮತೆಯ ವಶ ಮತ್ತು ತನ್ನ ಪುತ್ರನ ರಕ್ಷೆಗೆಂದು ಒಮ್ಮೊಮ್ಮೆ ಅವಳ ಹೃದಯದಲ್ಲಿ ಮಾತೆ ಯಶೋದೆಯ ಹಾಗೆಯೇ ಸಂಶಯ ಉತ್ಪನ್ನವಾಗುತ್ತದೆ. ಆದರೆ ಕೃಷ್ಣನು ಇಂದು ಮಾತೆ ಯಶೋದೆಯ ಮೂಲಕ ಜಗತ್ತಿನ ಎಲ್ಲ ಮಾತೆಯರ ಹೃದಯದಿಂದ ಆ ಭಯ ಮತ್ತು ಸಂಶಯವನ್ನು ಸಮಾಪ್ತಗೊಳಿಸಿದ್ದಾನೆ. ನಾರಾಯಣ ನಾರಾಯಣ, ಸತ್ಯವಚನ ಪ್ರಭು, ಸತ್ಯವಚನ. ಪರಮಾವತಾರಿ ಶ್ರೀಕೃಷ್ಣನು ಧನ್ಯನು ಮತ್ತು ಧನ್ಯವಾಯಿತು ಅವನ ಲೀಲೆ.